ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಮ್ಮನೆ ಕೂತ್ಕೋ, ಮಾತಾಡಬೇಡ, ಯಾರು ಎದ್ದು ಆಚೆ ಈಚೆ ಹೋಗಬಾರ್ದು, ತುಟಿ ಪಿಟಕ್ಕೆ ಅನ್ನಬಾರ್ದು, ಲೈನ್ ಬಿಟ್ಟು ಆಚೆ ಬರಬಾರ್ದು, ಸೊ ಮಾಡಬಾರ್ದು ಅನ್ನೋದೇ ಜಾಸ್ತಿ ಆಗಿದೆ. ಅವನು ಎದ್ದು ಕ್ಲಾಸಿಂದ ಹೊರಗೆ ಹೋಗಿ ಬಂದ, ಏನು ಮುಳುಗಿ ಹೋಗಲಿಲ್ಲ, ಆಕಾಶ ಬಿದ್ದು ಹೋಗಲಿಲ್ಲ, ಅವನ ಕ್ಲಾಸಲ್ಲಿ ಮಾತಾಡ್ತಾನೆ, ಅವನಿಗೆ ನಾನು ಕರೆದು ಮುಂದೆ ಕೂರಿಸ್ಕೋಬೋದು. ಅವನು ಒಂದು ಕ್ಲಾಸಲ್ಲೂ 45 ನಿಮಿಷ ಕೂತ್ಕೊಳ್ಳಲ್ಲ. ಅವನ ಮಿದುಳಿನ ಸಮಸ್ಯೆ ಸ್ವಾಮಿ, ಅವನು ಬೇಕಂತ ಮಾಡ್ತಾ ಇಲ್ಲ, ನಿಮಗೆ ಅಗೌರವ ತೋರಿಸ್ತಾ ಇಲ್ಲ. ಇದು ನಿಮಗೆ ಗೊತ್ತಿದ್ದರೆ ನೀವು 2 ನಿಮಿಷ ಅವನಿಗೆ ಬ್ರೇಕ್ ಕೊಡ್ತೀರಿ, ಹೋಗಿ ಅಲ್ಲಿ ರಿಜಿಸ್ಟ್ರಿ ಇದೆ ತೊಗೊಂಡು ಬಾಪ್ಪ ಅಂತ ಹೇಳ್ತೀರಿ. ನಿಮಗೆ ಗೊತ್ತು ಅವನಿಗೆ ಬ್ರೇಕ್ ಕೊಟ್ಟಿದ್ರಿ ಅಂತ. ಅವನು ಅಂದ್ಕೊಳ್ತಾನೆ ಟೀಚರ್ಗೆ ನಾನೇ ರಿಜಿಸ್ಟ್ರಿ ತಂದು ಕೊಡಬೇಕು ಅಂತ. ಅವ್ನು ಸೆಲ್ಫ್ ಎಸ್ಟೀಮ್ ಬೆಳೀತದೆ. ಈ ಕೆಲವು ಮಕ್ಕಳಿಗೆ ಅತಿ ಚಟುವಟಿಕೆ ಇರುತ್ತೆ, ಕೆಲವು ಮಕ್ಕಳಿಗೆ ಆಟಿಸಮ್ ಅನ್ನೋ ಸಮಸ್ಯೆಗಳಿರುತ್ತೆ, ಅವರ ವರ್ತನೆಗಳಲ್ಲಿ ಸಮಸ್ಯೆಗಳಿರ್ತದೆ. ಅವ್ರು ಕೆಲವೊಂದು ರಿಪೀಟೆಡ್ ಸೌಂಡ್ಸ್ ಮಾಡ್ತಾ ಇರ್ತಾರೆ, ಅಥವಾ ರಿಪೀಟೆಡ್ ವರ್ತನೆಗಳು ಮಾಡ್ತಾ ಇರ್ತಾರೆ. ಏನೋ ಕೈ ಗಾಳಿಯಲ್ಲಿ ಅಲುಗಾಡಿಸುವಂಥದ್ದು, ಕತ್ತನ್ನು ಒಂಥರ ವಿಚಿತ್ರವಾಗಿ ತಿರುಗಾಡಿಸುವಂಥದ್ದು, ಅಥವಾ ಸುತ್ತಿ ಬರುವುದು, ಅಲ್ಲೆಲ್ಲ ಸುತ್ತಿ ಬರುವಂಥದ್ದು. ಇಂಥದ್ದೆಲ್ಲ ಮಾಡುವಾಗ ಅಯ್ಯೋ ನನ್ನ ಮಗನಿಗೆ ಏನಾದ್ರು ಅವ್ರು ತೊಂದರೆ ಮಾಡಿಬಿಡ್ತಾರೆ, ಆ ಮಗುವಿಂದ ನನ್ನ ಮಗುವಿಗೆ ಸಮಸ್ಯೆ ಆಗಿಬಿಡುತ್ತೆ ಅಂತ ಸೋ ಕಾಲ್ಡ್ ನ್ಯೂರೋ ಡಿಫ್ರೆಂಟ್ ಮಕ್ಕಳಿಗೆ ಸೋ ಕಾಲ್ಡ್ ನಾರ್ಮಲ್ ಮಕ್ಕಳಿಂದ ಆಗುವಂತಹ ಹ್ಯುಮಿಲಿಯೇಷನ್ ಜಾಸ್ತಿ. ಆದರೆ ಏನಾದ್ರು ತೊಂದರೆ ಆದ ತಕ್ಷಣ ಉಳಿದ ಪೋಷಕರೆಲ್ಲ ಅಲ್ಲಿ ಶಿಕ್ಷಕರ ಮೇಲೆ ಒತ್ತಡ ಹಾಕ್ತಾರೆ. ನೋಡಿ, ಆ ಮಗುಗೆ ನೀವು ನಮ್ಮ ಶಾಲೆಯಲ್ಲಿ ಯಾಕೆ ಇಟ್ಕೊಂಡಿದ್ರಿ, ಅವನಿಗೆ ಸ್ಪೆಷಲ್ ಸ್ಕೂಲಿಗೆ ಕಳಿಸಿ, ಅವನನ್ನು ಪಾರ್ಕಿಗೆ ಕರ್ಕೊಂಡು ಬರೋಕ್ಕೆ ಬಿಡಬೇಡಿ, ನೀವೆಲ್ಲ ಇಂಥ ಮಕ್ಕಳನ್ನು ಮನೇಲಿ ಇಟ್ಕೊಳ್ಬೇಕು, ಇವ್ರನ್ನ ಯಾಕೆ ನೀವು ಬಸ್ಸಲ್ಲಿ ಕರ್ಕೊಂಡು ಬರ್ತೀರಿ ಅಂತೇಳಿ ಜಗಳಕ್ಕೆ ನಿಂತು ಬಿಡ್ತಾರೆ. ಇದು ತುಂಬ ತಪ್ಪು. ಈಸ್ ನ್ಯೂರೋ ಡಿಫ್ರೆಂಟ್, ಈಸ್ ಲೈಕ್ ಅಸ್. ಸೊ ಅವ್ನು ಸ್ವಲ್ಪ ಹೆಚ್ಚು ಓಡಾಡ್ಬೋದು, ಅವ್ನು ಸ್ವಲ್ಪ ವಿಚಿತ್ರ ಶಬ್ದಗಳು ಮಾಡ್ಬೋದು, ಬಟ್ ಈಸ್ ಎ ಚೈಲ್ಡ್. ಯು ಶುಡ್ ಬಿ ಫ್ರೆಂಡ್ ಟು ಹಿಮ್. ಅವನ ಸ್ನೇಹಿತನಾಗಬೇಕು ನೀನು ಅಂತೇಳಿ ಆ ಎಲ್ಲ ಮಕ್ಕಳಿಗೆ ಮಾಡ್ಸೋಕ್ಕೆ ಶುರು ಮಾಡಿದರೆ ಮುಂದಿನ ಪೀಳಿಗೆ ಈ ನ್ಯೂರೋ ಡಿಫ್ರೆಂಟ್ ಮಕ್ಕಳ ಜೊತೆಗೆ ಚೆನ್ನಾಗಿ ನಡೆಸ್ಕೊಳ್ತಾರೆ. ನನಗೆ ಈಗಲೂ ಒಂದು 5-6 ವರ್ಷದ ಕೆಳಗೆ ನಡೆದಂಥ ಘಟನೆ. ಒಂದು ಮಗು ಶಾಲೆಯಲ್ಲಿ ಇದೇ ರೀತಿ ಮಾತಾಡೋದು, ಗಲಾಟೆ ಮಾಡುವಂತಹ ಮಗುವಿಗೆ ಆ ಇಡೀ ಕ್ಲಾಸ್ಮೇಟ್ಸು ಎಲ್ಲರೂ ಆ ಮಗುವಿನ ಹೆಸರು ಬರೆದು ಕಂಪ್ಲೇಂಟ್ಸ್ ಅಬೌಟ್ ಗುರು, ಆ ಹುಡುಗನ ಹೆಸರು ಬರೆದು ಒಂದು ಬಾಕ್ಸ್ ಮಾಡಿಟ್ಟಿದ್ದಾರೆ, ಅವನ ಬಗ್ಗೆ ಪ್ರತಿದಿನ ಕಂಪ್ಲೇಂಟ್ಸ್ ಅಂತ. ಎಷ್ಟು ವಿಚಿತ್ರ ಅಂದರೆ, ಒಂದೊಂದು ದಿವಸ ಅವ್ನು ಶಾಲೆಗೆ ಬಂದಿರಲ್ಲ, ಅವತ್ತೇನಾರಾದರೂ ಟೀಚರ್ ಗುರು ಮಾಡಿರಬೇಕು ಅಂತ ಹುಡುಕಾಡ್ತಾರೆ. ಅಂದರೆ ನಾವು ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ, ಅವನು ಬಂದರೆ ಇಂಥ ತೊಂದರೆ ಮಾಡ್ತಾನೆ ಅಂತ. ಸೊ ಅದು ತಪ್ಪು. ಆ ಥರ ಮಕ್ಕಳು ಬಂದು ಕಂಪ್ಲೇಂಟ್ ಹೇಳಿದರು, ಆ್ಯಸ್ ಎ ಟೀಚರ್, ಆ್ಯಸ್ ಎ ಪೇರೆಂಟ್ ನಾವು ಇಗ್ನೋರ್ ಮಾಡಬೇಕು. ನಮ್ಮ ಮಗು ಹೇಳಿದ್ದೆಲ್ಲ ಸರಿ ಅಂತ ಹೇಳಿ ಇನ್ನೊಂದು ಮಗುಗೆ ಪನಿಷ್ ಮಾಡಬೇಕು. ಅದು ಯಾರ್ದೋ ಮಗು ಅಲ್ವಾ, ನಮ್ಮದೇ ಮಗು ಅಂತ ನಾವು ತಿಳ್ಕೊಳ್ಬೇಕು. ಅಯ್ಯೋ ನಾಳೆ ಏನಾದ್ರು ಮಾಡಿಬಿಟ್ರೆ, ಮಾಡಲ್ಲ, ಮಾಡಿದಾಗ ನೋಡ್ಕೊಳ್ಳೋಣ. ನಮ್ಮ ಮಗು ಅವನಿಗೂ ನೋವು ಮಾಡ್ಬೋದು, ಅವನಿಗೂ ಬೇಸರ ಮಾಡ್ಬೋದು. ಹಾಗಂತೇಳಿ ಆ ಮಗುನ ಶಾಲೆಯಿಂದನೇ ತೆಗಿಬೇಕಂದ್ರೆ ಎಂಥ ಹ್ಯುಮಿಲಿಯೇಷನ್. ಹಾಗಾಗಿ ಲಾಂಗ್ ಟರ್ಮ್ FBI ಡೈರೆಕ್ಟರ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎಡ್ಗರ್ ಹೂವರ್ ಅಂತ ಅವ್ರು ಹೇಳ್ತಾರೆ, ನಿಮ್ಮ ಮನೆಗಳಲ್ಲಿ ಮಕ್ಕಳನ್ನು ಪ್ರೀತಿಯಿಂದ ಶಿಸ್ತಿನಿಂದ ಬೆಳೆಸಿ, ಐ ವಿಲ್ ಗ್ಯಾರಂಟಿ 95% ಆಫ್ ಜುವೆನೈಲ್ ಕ್ರೈಮ್ ನಾನು ಸ್ಟಾಪ್ ಮಾಡಿಸ್ತೀನಿ ಅಂತ ಹೇಳಿ. ಸೊ ನಾವು ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಂದರೆ ನಮ್ಮ ಪೇರೆಂಟಿಂಗ್ ಮುಗಿಯಲ್ಲ. ಅವನ ಸ್ನೇಹಿತರು, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಉಳಿದ ಮಕ್ಕಳ ಬಗ್ಗೆನೂ ನಾನು ಕಾಳಜಿ ಮಾಡಬೇಕಾಗುತ್ತೆ. ಒಂದು ಮಗು ಸಾಕ, 2 ಬೇಕಾ? ಮಕ್ಕಳಿರಲ್ಲವ ಮನೆ ತುಂಬ ಅಂತ ಹೇಳಿ ನಾವು ಕೇಳಿಕೊಂಡು ಬೆಳೆದಿರತಕ್ಕಂತಹ ಒಂದು ಪಾಪ್ಯುಲರ್ ಲೈನ್. ಇನ್ನೊಂದು, ಇದು ನನಗೆ ಆದಂಥ ಅನುಭವ. ನಾನು ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ದೆ, ಅಲ್ಲಿ ಒಂದು ಮಗು ಬರ್ತಾ ಇತ್ತು. ಅವನ ಏಜ್ ಬಹುಶಃ ಒಂದು 8-9 ವರ್ಷ ಇರ್ಬೋದು. ಹೈಪರ್ ಆ್ಯಕ್ಟಿವ್ ಹುಡುಗ. ಓಕೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ 2 ಡಿವೈಡ್ ಮಾಡಿದ್ರು, ಈ ಕಡೆ ಮಕ್ಕಳಿಗೆ, ಆ ಕಡೆ ನಮ್ಮಂಥವರಿಗೆ ಅಂತ. ಸೊ ಆ ಹುಡುಗನ ನಮ್ಮ ಹತ್ರ ಹಾಕಿದ್ರು, ಮಕ್ಕಳ ಜೊತೆ ಬಿಟ್ಟಿರ್ಲಿಲ್ಲ, ಬಿಕಾಸ್ ಅವ್ನು ಹೈಪರ್ ಆಕ್ಟಿವ್ ಅಂತ. ಅವನೇನ್ ಮಾಡ್ತಾ ಇದ್ದ, ಅವನಿಗೆ ಯಾವುದು ಬಾರ್ಡರ್ ಹಾಕೋದು, ಅವನನ್ನ ತಡೆಯೋದು ಅವನಿಗೆ ಇಷ್ಟ ಇಲ್ಲ. ಅವನು ಅದನ್ನ ಬಿಚ್ಚಿ ಹೋಗ್ತಾ ಇದ್ದ. ಆಗ ಬೇರೆ ಮಕ್ಕಳೆಲ್ಲ ಅವನಿಗೆ ಬೈತಾ ಇದ್ರು, ಏ ಯು ಡೋಂಟ್ ಕಮ್ ಹಿಯರ್, ಯು ಗೋ ಬ್ಯಾಕ್, ಇಫ್ ಯು ಕಮ್ ಅಗೇನ್ ಐ ವಿಲ್ ಕಂಪ್ಲೇಂಟ್ ವಿತ್ ಮೈ ಸರ್ ಅಂತ. ಅಂದ್ರೆ ಮಗುವನ್ನ ಇನ್ನೊಬ್ಬ ಮಗು ಟ್ರೀಟ್ ಮಾಡೋ ರೀತಿ ನನಗೆ ಬೇಜಾರಾಯ್ತು. ಅಲ್ಲಿ ಅವನಿಗೆ ಸಮಸ್ಯೆ ಇರ್ಬೋದು, ಬಟ್ ಮಗು ಗೊತ್ತಿಲ್ಲ ಹೇಗ್ ಟ್ರೀಟ್ ಮಾಡ್ಬೇಕು ಅಂತ. ಇನ್ನೊಬ್ಬ ಮಗು ಗೊತ್ತಿಲ್ಲ, ಅದನ್ನ ನಾವು ಪೋಷಕರು ಕಲಿಸ್ಬೇಕಿತ್ತು, ಅದು ಕಲಿಸಿಲ್ಲ, ಅದು ನಮ್ಮ ಸಮಸ್ಯೆ ಇದೆ. ಬಟ್ ಅಂತ ಮಕ್ಕಳನ್ನ ನಾವು ಯಾವ ರೀತಿ ಟ್ರೀಟ್ ಮಾಡಬೇಕು, ಪ್ಲಸ್ ಆ ಸಮಸ್ಯೆ ಯಾವಾಗಲೂ ಹಾಗೆ ಇರುತ್ತಾ, ಅದರಿಂದ ಹೊರಗೆ ಬರ್ತಾರೆ? ತುಂಬ ಒಳ್ಳೆ ಪ್ರಶ್ನೆ ಇದು. ಈ ADHD ಅಥವಾ ನೀವು ಹೈಪರ್ ಆಕ್ಟಿವಿಟಿ ಅಂತ ಏನು ಶಬ್ದ ಬಳಸಿದ್ರಿ, ಒಂದು ತರಗತಿಯಲ್ಲಿ ಒಂದು 10-15% ಮಕ್ಕಳಲ್ಲಿ ಈ ಸಮಸ್ಯೆ ಕಂಡು ಬರ್ಬೋದು. ಸರಳವಾಗಿ ಹೇಳಬೇಕಂದ್ರೆ, ಈ ಮಕ್ಕಳು ಹೆಚ್ಚು ಹೊತ್ತು ಒಂದು ಕಡೆ ಕೂರ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಏಕಾಗ್ರತೆ ಕೊರತೆ ಇರ್ತದೆ, ಗಮನದ ಕೊರತೆ ಇರ್ತದೆ, ರೆಸ್ಟ್ಲೆಸ್ ಇರ್ತಾರೆ, ಒಂದು ಜಾಗದಲ್ಲಿ ಕೂತ್ಕೊಳ್ಳಲ್ಲ, ಆಚೆ ಈಚೆ ಓಡಾಡ್ತಾರೆ, ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಅವರ ಟರ್ನ್ಗೆ ಅವ್ರು ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ.
ಏನೋ ಸೌಂಡ್ ಮಾಡ್ತಾರೆ, ಕ್ಲಾಸಲ್ಲಿ ಮಾತಾಡ್ತಾರೆ, ಆಚೆ ಓಡಾಡಿ ಬರ್ತಾರೆ. ಈ ಸಮಸ್ಯೆಗಳಿರ್ತಕ್ಕಂಥ ಮಕ್ಕಳನ್ನು ಕೇವಲ ಪನಿಷ್ ಮಾಡೋದು ಒಂದೇ ದಾರಿ ಅಲ್ಲ. ಸಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವರ ಮಿದುಳು ಉಳಿದ ಮಕ್ಕಳ ಮಿದುಳಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸಿ ಡಿಫ್ರೆಂಟ್ ಡಸಂಟ್ ಮೀನ್ ಅಬ್ನಾರ್ಮಲ್. ಓಕೆ, ದೇ ಆರ್ ಡಿಫರೆಂಟ್. ಸೊ ದೆರ್ ಈಸ್ ಎ ಬಿಗ್ ಗ್ರೂಪ್ ಆಫ್ ಪೀಪಲ್ ಆರ್ ಕಾಲ್ಡ್ ನ್ಯೂರೋ ಡಿಫರೆಂಟ್ ಅಂದರೆ ಏನಂದರೆ, ಈ ಮೆದುಳಿನ ಬೆಳವಣಿಗೆ ಏನಾಗ್ತಾ ಇದೆ, ಆ ಬೆಳವಣಿಗೆ ಸಮಯದಲ್ಲಿ ಆಗುವ ಸಣ್ಣ ಪುಟ್ಟ ಬದಲಾವಣೆಗಳು. ನಮ್ಮ ಹಾಗೆ ಇದ್ದಾರೆ ಅವರು ಆಲೋಚನೆ ಮಾಡುವ ರೀತಿ ಬೇರೆ, ಅಥವಾ ಅವರ ಏಕಾಗ್ರತೆಯಲ್ಲಿ ಕೊರತೆ ಇದೆ ಅವರಿಗೆ. ಆ ಮಗುಗೆ ವಿಶೇಷ ಶಕ್ತಿಗಳಿರ್ಬೋದು, ವಿಶೇಷ ಕಲ್ಪನಾ ಶಕ್ತಿ ಇರ್ಬೋದು, ಸೃಜನಶೀಲತೆ ಇರ್ಬೋದು. ಅವನು ನಾವು ಹಾಕಿಕೊಟ್ಟ ಚೌಕಟ್ಟಲ್ಲಿ ಕೆಲಸ ಮಾಡದೇ ಇದ್ದರೂ ಅದ್ಭುತವಾದಂತಹ ಡಿಜಿಟಲ್ ಸ್ಕಿಲ್ಸ್ ಅವನಿಗಿರ್ಬೋದು, ಅಥವಾ ಒಳ್ಳೆ MC ಅವನು ಮಾಡ್ಬೋದು, ಅಥವಾ ಟೆಕ್ನಿಕಲಿ ಈ ಮೈಟ್ ಬಿ ವೆರಿ ಸ್ಮಾರ್ಟ್, ಅಥವಾ ಇನ್ನೊಂದು 2-3 ವರ್ಷ ಮುಗಿದ ಮೇಲೆ ಡಿಜಿಟಲ್ ವರ್ಲ್ಡಲ್ಲಿ ವಿಲ್ ಬಿಕಮ್ ದ ಕಿಂಗ್. ಈ ಥರದ ಒಂದು ಅವಕಾಶಗಳು ಇಲ್ಲದೆ ನಮಗೆ ಸಣ್ಣ ವಯಸ್ಸಿನಲ್ಲಿ ಏನಾಗ್ತದೆ ಅಂದರೆ, ಅವರು ಹಠಮಾರಿಗಳು, ಅವರು ಕೂತಲ್ಲಿ ಕೂರೋದಿಲ್ಲ, ಅವರು ಶಿಸ್ತನ್ನು ಫಾಲೋ ಮಾಡೋದಿಲ್ಲ. ತುಂಬ ಆಶ್ಚರ್ಯ ಆಗುತ್ತೆ. ನಮಗೆ ಗೊತ್ತಿಲ್ಲದ ಒಂದು ವಿಷಯ ಏನಂತಂದರೆ, ಪೋಷಕರು ಮತ್ತು ಶಿಕ್ಷಕರಲ್ಲಿ ನನ್ನ ರಿಕ್ವೆಸ್ಟು, ಚಲನೆ ಅದು ಮಕ್ಕಳಿಗೆ ತುಂಬ ಅಗತ್ಯ. ಆದರೆ ದುರದೃಷ್ಟವಶಾತ್ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಮ್ಮನೆ ಕೂತ್ಕೋ, ಮಾತಾಡಬೇಡ, ಯಾರು ಎದ್ದು ಆಚೆ ಈಚೆ ಹೋಗಬಾರ್ದು, ತುಟಿ ಪಿಟಕ್ಕೆ ಅನ್ನಬಾರ್ದು, ಲೈನ್ ಬಿಟ್ಟು ಆಚೆ ಬರಬಾರ್ದು, ಸೊ ಮಾಡಬಾರ್ದು ಅನ್ನೋದೇ ಜಾಸ್ತಿ ಆಗಿದೆ. ಅವನು ಎದ್ದು ಕ್ಲಾಸಿಂದ ಹೊರಗೆ ಹೋಗಿ ಬಂದ, ಏನು ಮುಳುಗಿ ಹೋಗಲಿಲ್ಲ, ಆಕಾಶ ಬಿದ್ದೋಗಲಿಲ್ಲ. ಅವನು ಕ್ಲಾಸಲ್ಲಿ ಮಾತಾಡ್ತಾನೆ, ಅವನಿಗೆ ನಾನು ಕರೆದು ಮುಂದೆ ಕೂರಿಸ್ಕೋಬೋದು. ಅವನು ಒಂದು ಕ್ಲಾಸಲ್ಲೂ 45 ನಿಮಿಷ ಕೂತ್ಕೊಳ್ಳಲ್ಲ. ಅವನ ಮಿದುಳಿನ ಸಮಸ್ಯೆ ಸ್ವಾಮಿ, ಅವನು ಬೇಕಂತ ಮಾಡ್ತಾ ಇಲ್ಲ, ನಿಮಗೆ ಅಗೌರವ ತೋರಿಸ್ತಾ ಇಲ್ಲ. ಇದು ನಿಮಗೆ ಗೊತ್ತಿದ್ದರೆ ನೀವು 2 ನಿಮಿಷ ಅವನಿಗೆ ಬ್ರೇಕ್ ಕೊಡ್ತೀರಿ, ಹೋಗಿ ಅಲ್ಲಿ ರಿಜಿಸ್ಟ್ರಿ ಇದೆ ತೊಗೊಂಡು ಬಾಪ್ಪ ಅಂತ ಹೇಳ್ತೀರಿ. ನಿಮಗೆ ಗೊತ್ತು ಅವನಿಗೆ ಬ್ರೇಕ್ ಕೊಟ್ಟಿದ್ದೀರಿ ಅಂತ. ಅವನು ಅಂದ್ಕೊಳ್ತಾನೆ ಟೀಚರ್ಗೆ ನಾನೇ ರಿಜಿಸ್ಟ್ರಿ ತಂದು ಕೊಡಬೇಕು ಅಂತ. ಅವ್ನ ಸೆಲ್ಫ್ ಎಸ್ಟೀಮ್ ಬೆಳೀತದೆ. ಮೊದಲಾದರೆ ಅವ್ನ ಕ್ಲಾಸಲ್ಲಿ ಮಾತಾಡಿದ್ರೆ ಹೊರಗಾಕಿ ಅವ್ನ ಸೆಲ್ಫ್ ಎಸ್ಟೀಮ್ ಹಾಳು ಮಾಡ್ತಿದ್ವಿ. ಈಗ ಅವ್ನ ಸೆಲ್ಫ್ ಎಸ್ಟೀಮ್ ಹೆಚ್ಚು ಮಾಡ್ತಾಯಿದ್ವಿ. ನನಗೆ ತರಗತಿಯಲ್ಲಿ ಒಂದು ಬೋರ್ಡ್ ಮೇಲೆ ಚಿತ್ರ ಬರಿಬೇಕು, ನಾನು ಚಿತ್ರ ಬರೀಲಿಕ್ಕೆ ನಿಂತಾಗ ಅವನು ಎದ್ದು ಹೊರಗೆ ಓಡೋಗ್ತಾನೆ. ಇವಾಗ ಚಿತ್ರ ಅವನಿಗೆ ಬರೆಯೋಕ್ಕೆ ಹೇಳ್ತೀನಿ, ಸೊ ದ್ಯಾಟ್ ಅವನೇನು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿಲ್ಲ ಕ್ಲಾಸಲ್ಲಿ. ಸೊ ನೀವು ಹೇಳಿದಾಗೆ ಈ ಪಾರ್ಕ್ಗಳಲ್ಲಿ, ಈ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಬೇರೆ ಮಕ್ಕಳು ಅವನು ತೊಂದರೆ ಮಾಡ್ತಾನೆ, ಅವನು ತುಂಟ ಪೋಖ್ರಿ ಅಂದ ತಕ್ಷಣ ಉಳಿದ ಪೋಷಕರು ತಕ್ಷಣ ತಮ್ಮ ಮಗುವಿನ ಸಪೋರ್ಟಿಗೆ ಬಂದುಬಿಡ್ತಾರೆ. ಎಲ್ಲ ಪೋಷಕರಲ್ಲಿ ನನ್ನ ವಿನಂತಿ ಏನಂತಂದರೆ, ಈ ಕೆಲವು ಮಕ್ಕಳಿಗೆ ಅತಿ ಚಟುವಟಿಕೆ ಇರುತ್ತೆ, ಕೆಲವು ಮಕ್ಕಳಿಗೆ ಆಟಿಸಮ್ ಅನ್ನೋ ಸಮಸ್ಯೆಗಳಿರುತ್ತೆ, ಅವರ ವರ್ತನೆಗಳಲ್ಲಿ ಸಮಸ್ಯೆಗಳಿರ್ತದೆ. ಅವರು ಕೆಲವೊಂದು ರಿಪೀಟೆಡ್ ಸೌಂಡ್ಸ್ ಮಾಡ್ತಾ ಇರ್ತಾರೆ, ಅಥವಾ ರಿಪೀಟೆಡ್ ವರ್ತನೆಗಳು ಮಾಡ್ತಾ ಇರ್ತಾರೆ. ಏನೋ ಕೈ ಗಾಳಿಯಲ್ಲಿ ಅಲುಗಾಡಿಸುವಂಥದ್ದು, ಕತ್ತನ್ನು ಒಂಥರ ವಿಚಿತ್ರವಾಗಿ ತಿರುಗಾಡಿಸುವಂಥದ್ದು, ಅಥವಾ ಸುತ್ತಿ ಬರುವುದು, ಅಲ್ಲೆಲ್ಲ ಸುತ್ತಿ ಬರುವಂಥದ್ದು. ಇಂಥದ್ದೆಲ್ಲ ಮಾಡುವಾಗ ಅಯ್ಯೋ ನನ್ನ ಮಗುನಿಗೆ ಏನಾದ್ರು ಅವ್ರು ತೊಂದರೆ ಮಾಡಿಬಿಡ್ತಾರೆ, ಆ ಮಗುವಿಂದ ನನ್ನ ಮಗುವಿಗೆ ಸಮಸ್ಯೆ ಆಗಿಬಿಡುತ್ತೆ ಅಂತ ಸೋ ಕಾಲ್ಡ್ ನ್ಯೂರೋ ಡಿಫರೆಂಟ್ ಮಕ್ಕಳಿಗೆ ಸೋ ಕಾಲ್ಡ್ ನಾರ್ಮಲ್ ಮಕ್ಕಳಿಂದ ಆಗುವಂತಹ ಹ್ಯುಮಿಲಿಯೇಷನ್ ಜಾಸ್ತಿ. ಆದರೆ ಏನಾದ್ರು ತೊಂದರೆ ಆದ ತಕ್ಷಣ ಉಳಿದ ಪೋಷಕರೆಲ್ಲ ಅಲ್ಲಿ ಶಿಕ್ಷಕರ ಮೇಲೆ ಒತ್ತಡ ಹಾಕ್ತಾರೆ. ನೋಡಿ, ಆ ಮಗುಗೆ ನೀವು ನಮ್ಮ ಶಾಲೆಯಲ್ಲಿ ಯಾಕೆ ಇಟ್ಕೊಂಡಿದ್ರಿ, ಅವನಿಗೆ ಸ್ಪೆಷಲ್ ಸ್ಕೂಲಿಗೆ ಕಳಿಸಿ, ಅವನನ್ನು ಪಾರ್ಕಿಗೆ ಕರ್ಕೊಂಡು ಬರೋಕ್ಕೆ ಬಿಡಬೇಡಿ, ನೀವೆಲ್ಲ ಇಂಥ ಮಕ್ಕಳನ್ನು ಮನೇಲಿ ಇಟ್ಕೊಳ್ಬೇಕು, ಇವ್ರನ್ನ ಯಾಕೆ ನೀವು ಬಸ್ಸಲ್ಲಿ ಕರ್ಕೊಂಡು ಬರ್ತೀರಿ ಅಂತೇಳಿ ಜಗಳಕ್ಕೆ ನಿಂತುಬಿಡ್ತಾರೆ. ಇದು ತುಂಬ ತಪ್ಪು. ಮೊದಲೆಲ್ಲ ಇನ್ಕ್ಲೂಸಿವ್ನೆಸ್ ಅಂದರೆ ವಿಶೇಷ ಅಗತ್ಯಗಳು ಇರ್ತಕ್ಕಂಥ ಮಕ್ಕಳನ್ನು ಶಾಲೆಗಳಲ್ಲಿ ಸೇರಿಸ್ಕೊಳ್ಳೋದು, ಪಾರ್ಕು, ಸ್ವಿಮ್ಮಿಂಗ್ ಪೂಲಲ್ಲಿ ಸೇರಿಕೊಳ್ಳೋದು ಮೊದಲು ಅನುಕಂಪದ ನೆಲೆ ಆಗಿತ್ತು. ಈಗ ಇಟ್ಸ್ ನೋ ಮೋರ್ ಅನುಕಂಪದ ನೆಲೆ. ದೇರ್ ರೈಟ್ಸ್, ಮಕ್ಕಳ ಹಕ್ಕುಗಳು. ನಾವು ಆ ಥರ ಮಾಡಲಿಕ್ಕಿಲ್ಲ. ಎಲ್ಲ ಮಕ್ಕಳನ್ನು ಒಟ್ಟಿಗೆ ಸೇರಿಸ್ಕೋಬೇಕು. ನಮ್ಮ ಮಗುವಿಗೆ ಎಂಪತಿ ಹೇಳ್ಕೊಡ್ಬೇಕು. ಮಗು ಅವನು ಈಸ್ ನ್ಯೂರೋ ಡಿಫರೆಂಟ್, ಈಸ್ ಲೈಕ್ ಅಸ್. ಸೊ ಅವನು ಸ್ವಲ್ಪ ಹೆಚ್ಚು ಓಡಾಡ್ಬೋದು, ಅವನು ಸ್ವಲ್ಪ ವಿಚಿತ್ರ ಶಬ್ದಗಳು ಮಾಡ್ಬೋದು, ಬಟ್ ಈಸ್ ಎ ಚೈಲ್ಡ್. ಯು ಶುಡ್ ಬಿ ಫ್ರೆಂಡ್ ಟು ಹಿಮ್. ಅವನ ಸ್ನೇಹಿತನಾಗಬೇಕು ನೀನು ಅಂತೇಳಿ ಆ ಎಲ್ಲ ಮಕ್ಕಳಿಗೆ ಮಾಡ್ಸೋಕ್ಕೆ ಶುರು ಮಾಡಿದರೆ ಮುಂದಿನ ಪೀಳಿಗೆ ಈ ನ್ಯೂರೋ ಡಿಫರೆಂಟ್ ಮಕ್ಕಳ ಜೊತೆಗೆ ಚೆನ್ನಾಗಿ ನಡೆಸ್ಕೊಳ್ತಾರೆ. ನನಗೆ ಈಗಲೂ ಒಂದು 5-6 ವರ್ಷದ ಕೆಳಗೆ ನಡೆದಂಥ ಘಟನೆ. ಒಂದು ಮಗು ಶಾಲೆಯಲ್ಲಿ ಇದೇ ರೀತಿ ಮಾತಾಡೋದು, ಗಲಾಟೆ ಮಾಡುವಂತಹ ಮಗುವಿಗೆ ಆ ಇಡೀ ಕ್ಲಾಸ್ಮೇಟ್ಸು ಎಲ್ಲರೂ ಆ ಮಗುವಿನ ಹೆಸರು ಬರೆದು ಕಂಪ್ಲೇಂಟ್ಸ್ ಅಬೌಟ್ ಗುರು, ಆ ಹುಡುಗನ ಹೆಸರು ಬರೆದು ಒಂದು ಬಾಕ್ಸ್ ಮಾಡಿಟ್ಟಿದ್ದಾರೆ, ಅವನ ಬಗ್ಗೆ ಪ್ರತಿದಿನ ಕಂಪ್ಲೇಂಟ್ಸ್ ಅಂತ. ಎಷ್ಟು ವಿಚಿತ್ರ ಅಂದರೆ, ಒಂದೊಂದು ದಿವಸ ಅವ್ನು ಶಾಲೆಗೆ ಬಂದಿರಲ್ಲ, ಅವತ್ತೇನಾರಾದರೂ ಟೀಚರ್ ಗುರು ಮಾಡಿರಬೇಕು ಅಂತ ಹುಡ್ಕಾಡ್ತಾರೆ. ಅಂದರೆ ನಾವು ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ, ಅವನು ಬಂದರೆ ಇಂಥ ತೊಂದರೆ ಮಾಡ್ತಾನೆ ಅಂತ. ಸೊ ಅದು ತಪ್ಪು. ಆ ಥರ ಮಕ್ಕಳು ಬಂದು ಕಂಪ್ಲೇಂಟ್ ಹೇಳಿದರು, ಆ್ಯಸ್ ಎ ಟೀಚರ್, ಆ್ಯಸ್ ಎ ಪೇರೆಂಟ್ ನಾವು ಇಗ್ನೋರ್ ಮಾಡಬೇಕು. ನಮ್ಮ ಮಗು ಹೇಳಿದ್ದೆಲ್ಲ ಸರಿ ಅಂಥೇಳಿ ಇನ್ನೊಂದು ಮಗುಗೆ ಪನಿಷ್ ಮಾಡಬೇಕು. ಅದು ಯಾರ್ದೋ ಮಗು ಅಲ್ವಾ, ನಮ್ಮದೇ ಮಗು ಅಂತ ನಾವು ತಿಳ್ಕೊಳ್ಬೇಕು. ಅಯ್ಯೋ ನಾಳೆ ಏನಾದ್ರು ಮಾಡಿಬಿಟ್ರೆ
ಮಾಡಲ್ಲ, ಮಾಡಿದಾಗ ನೋಡ್ಕೊಳ್ಳೋಣ. ನಮ್ಮ ಮಗು ಅವನಿಗೂ ನೋವು ಮಾಡ್ಬೋದು, ಅವನಿಗೂ ಬೇಸರ ಮಾಡ್ಬೋದು. ಹಾಗಂತೇಳಿ ಆ ಮಗುನ ಶಾಲೆಯಿಂದನೇ ತೆಗಿಬೇಕಂದ್ರೆ ಎಂಥ ಹ್ಯುಮಿಲಿಯೇಷನ್. ಒಂದು ಮಗುಗೆ ಅವನದೇ ಸ್ನೇಹಿತರು, ಅವನದೇ ಟೀಚರ್ಸ್, ಅವನದೇ ಶಿಕ್ಷಕರೆಲ್ಲ ಬಿಟ್ಟು ಹೋಗಬೇಕಂದ್ರೆ ಎಂಥ ದೊಡ್ಡ ಹಿಂಸೆ. ಆದರೆ ನನಗೆ ಹಕ್ಕಿದೆ, ನಾನು ಹೋಗಿ 4 ಜನ ಪೇರೆಂಟ್ಸ್ ಸೇರಿಸ್ಕೊಂಡು ಆ ಮಗುನ ತೆಗಿಬೇಕು ಅಂತ ನಿಂತ್ಕೊಂಡ್ರೆ 4 ಮಕ್ಕಳನ್ನ ಉಳಿಸ್ಕೊಳ್ಳೋಸ್ಕೋಸ್ಕರ ಆ ಸ್ಕೂಲ್ ಒಂದು ಮಗುನ ತೆಗಿಬೋದು. ಆದರೆ ಆ ಮಗುಗೆ ಎಷ್ಟು ದೊಡ್ಡ ನೋವು. ಸೊ ಒಂದು ಘಟನೆ ಬಗ್ಗೆ ಹೇಳಬೇಕಾಗ್ತದೆ. 1999ರಲ್ಲಿ ಕೊಲಂಬಿನ್ ಅನ್ನೋ ಒಂದು ಜಾಗದಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ ಶಾಲೆಯಲ್ಲಿ. ಸೊ ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡುತ್ತೆ, ಏನಪ್ಪ ಇದು ಶಾಲೆಯಲ್ಲಿ ಮುಕ್ತ ಮಕ್ಕಳನ್ನು ಬಾಂಬ್ ಬ್ಲಾಸ್ಟ್ ಮಾಡಿ ತೊಂದರೆ ಮಾಡೋಂಥವ್ರು ಯಾರು ಅಂಥೇಳಿ. ಆಮೇಲೆ ಅದನ್ನು ಸರ್ವೆ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಅಲ್ಲಿ ಅದೇ ಶಾಲೆಯಲ್ಲಿ ಕಲಿತಾ ಇರ್ತಕ್ಕಂಥ 2 ವಿದ್ಯಾರ್ಥಿಗಳು. ಆ 2 ವಿದ್ಯಾರ್ಥಿಗಳ ಬಗ್ಗೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಯಾಕೆ ಹಿಂಗಾಯಿತು, ನಮ್ಮದೇ ವಿದ್ಯಾರ್ಥಿಗಳೆಲ್ಲ ಯಾಕೆ ಹಿಂಗೆ ಮಾಡಿದರು ಅಂಥೇಳಿ. ನಂತರ ಅದನ್ನೊಂದು ಸಮೀಕ್ಷೆ ಮಾಡಿ, ಫಸ್ಟಿಗೆ ಅವ್ರಿಗೆ ಡೌಟ್ ಇತ್ತು, ಹೊರಗಿನವ್ರು ಯಾರೋ ಮಾಡಿರಬೇಕು, ಟೆರರಿಸ್ಟ್ಗಳು ಮಾಡಿರಬೇಕು ಅಂಥೇಳಿ. ಯಾವಾಗ ಈ ಮಕ್ಕಳು ಮಾಡಿದಾರೆ ಅಂದ ತಕ್ಷಣ ನಡುಗು ಹೋಗುತ್ತೆ ಎಲ್ಲ. ಮಾಧ್ಯಮಗಳೆಲ್ಲ ಚರ್ಚೆ, ಅವರ ತಂದೆ ತಾಯಿಗಳ ಬಗ್ಗೆ ಬೇಜಾರು, ಅವರು ಬೆಳೆಸಿದ್ದು ಸರಿ ಇಲ್ಲ ಅಂಥೇಳಿ ಅವ್ರಿಗೆ ಬೈಗುಳ, ಈ ಥರದ್ದೆಲ್ಲ. ಆದರೆ ಹೆಚ್ಚಿನ ಸಮೀಕ್ಷೆಗಳು ಏನು ಹೇಳ್ತು ಅಂತಂದರೆ, ಈ 2 ಮಕ್ಕಳು ಯಾರು ಅದನ್ನು ಬ್ಲಾಸ್ಟ್ ಮಾಡಿದರು, ಕೊನೆಗೆ ಅವರು ನಾವು ಸಿಕ್ಕಿ ಬಿದ್ದುಬಿಡ್ತೇವೆ ಅಂತೇಳಿ ತಮ್ಮನ್ನೇ ಶೂಟ್ ಮಾಡ್ಕೊಂಡ್ರಲ್ಲ, ಅದರಲ್ಲಿ ಒಂದು ಮಗು ತುಂಬ ಸೈಲೆಂಟ್ ಅಂದರೆ ತುಂಬ ಸೈಲೆಂಟು. ಅವನು ಯಾವಾಗಲೂ ಬೇರೆ ಮಕ್ಕಳು ಅವರನ್ನು ಗೋಳೊಯ್ಕೊಳ್ಳೋದು, ಅವನಿಗೇನೋ ತಮಾಷೆ ಮಾಡೋದು, ಬುಲ್ಲಿಯಿಂಗ್ ಮಾಡೋದು, ಹಿಂಸೆ ಮಾಡೋದು, ಅಂಥದ್ದೇ ಮನಸ್ಥಿತಿ. ಈ ವಾಸ್ ಫೀಲಿಂಗ್ ಲೋನ್ಲಿ. ಅವನಿಗೆ ಸಿಕ್ಕ ಇನ್ನೊಂದು ಸ್ನೇಹಿತ ಹೇಗಂದರೆ ಸ್ವಲ್ಪ ವೈಲೆಂಟ್ ಥಿಂಕಿಂಗ್. ಅವನ ಬರವಣಿಗೆಗಳಲ್ಲಿ, ಅವನ ಎಸ್ಸೆಗಳಲ್ಲಿ ಎಲ್ಲ ಬರೀ ಏನಾದ್ರು ಹೊಡೆಯೋದು, ಕೊಲ್ಲೋದು, ಚುಚ್ಚೋದು, ಈ ಥರದೇ ಇದ್ದದ್ದು. ಸೊ ಅವನಿಗೆ ಇವನು ಜೊತೆ ಆದ. ಯಾಕೆ ಜೊತೆ ಆದಂದರೆ, ಇವನಿಗೆ ಉಳಿದ ಸ್ನೇಹಿತರು, ಶಿಕ್ಷಕರು ಯಾರೂ ಪ್ರೀತಿಸ್ತಿರ್ಲಿಲ್ಲ. ಎಲ್ಲರೂ ಬುಲ್ಲಿಂಗ್ ಮಾಡೋರು, ಎಲ್ಲರೂ ಇವನನ್ನು ದೂರ ಮಾಡೋರು. ಸೊ ಒಂದು ಬೇಸರದ ಮಗು, ಒಂದು ಮೌನಿಯಾದ ಮಗು, ಒಂದು ಎಲ್ಲರಿಂದ ಒಂದು ದೂರ ಮಾಡಿಸ್ಕೊಂಡ ಮಗು, ಅವನ ಮನಸ್ಸಲ್ಲಿ ಒಂದು ದ್ವೇಷ ಬೆಳೀತು. ಏನಂದರೆ, ನನ್ನನ್ನು ಯಾರೂ ಇಷ್ಟಪಡ್ತಿಲ್ಲ, ನನ್ನನ್ನು ಯಾರೂ ಕೇರ್ ಮಾಡ್ತಿಲ್ಲ, ನಾನು ಯಾರ ಬಗ್ಗೆ ಯಾಕೆ ಕೇರ್ ಮಾಡಲಿ ಅಂತ. ಸೊ ನಾನು ಪೋಷಕರಲ್ಲಿ ಒಂದು ಸಮಾಜವಾಗಿ ನಾವು ನೋಡಬೇಕಾಗಿರೋದೇನೆಂದರೆ, ಈ ಮಕ್ಕಳಲ್ಲಿ ಫೀಲಿಂಗ್ ಆಫ್ ಅನ್ವಾಂಟೆಡ್, ಅಂದರೆ ಅವನು ನಮ್ಗೆ ಇಷ್ಟ ಇಲ್ಲ, ಅವನು ಬೇಡ, ಅವನನ್ನು ತೆಗೀರಿ, ಅವನನ್ನು ದೂರ ಮಾಡಿ ಅನ್ನುವ ಭಾವನೆಯನ್ನು ಪೋಷಕರಾಗಿ, ಶಿಕ್ಷಕರಾಗಿ, ಒಂದು ಸಮಾಜವಾಗಿ ನಾವು ಬೇರೆ ಬೇರೆ ಕಾರ್ಯಗಳಲ್ಲಿ ಮಾಡ್ತಾ ಇರ್ತೀವಿ. ಇವನನ್ನು ತೆಗೀರಿ, ಇವನು ಬೇಡ, ಅವನು ಸರಿ ಇಲ್ಲ ಅಂತ. ಆದರೆ ಆ ಬೇಸರ, ಒಂಟಿತನ ದ್ವೇಷವಾಗಿ ಬದಲಾದಾಗ ಅದರ ಸಮಸ್ಯೆಯನ್ನು ನಾವೇ ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ಲಾಂಗ್ ಟರ್ಮ್ FBI ಡೈರೆಕ್ಟರ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎಡ್ಗರ್ ಹೂವರ್ ಅಂತ ಅವ್ರು ಹೇಳ್ತಾರೆ, ನಿಮ್ಮ ಮನೆಗಳಲ್ಲಿ ಮಕ್ಕಳನ್ನು ಪ್ರೀತಿಯಿಂದ, ಶಿಸ್ತಿನಿಂದ ಬೆಳೆಸಿ, ಐ ವಿಲ್ ಗ್ಯಾರಂಟಿ 95% ಆಫ್ ಜುವೆನೈಲ್ ಕ್ರೈಮ್ ನಾನು ಸ್ಟಾಪ್ ಮಾಡಿಸ್ತೀನಿ ಅಂತ ಹೇಳ್ತೀನಿ. ಸೊ ನಾವು ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಂದರೆ ನಮ್ಮ ಪೇರೆಂಟಿಂಗ್ ಮುಗಿಯಲ್ಲ. ಅವನ ಸ್ನೇಹಿತರು, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಉಳಿದ ಮಕ್ಕಳ ಬಗ್ಗೆನೂ ನಾನು ಕಾಳಜಿ ಮಾಡಬೇಕಾಗತ್ತೆ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಅಂತ ನಾನು ಕೇಳುತ್ತೇನೆ. ಎಲ್ರಿಗಿರುವಂಥ ಕಾಮನ್ ಪ್ರಶ್ನೆ, ಒಂದು ಮಗು ಸಾಕ, 2 ಬೇಕಾ? ಮಕ್ಕಳಿರಲ್ಲವ ಮನೆ ತುಂಬ ಅಂಥೇಳಿ ನಾವು ಕೇಳಿಕೊಂಡು ಬೆಳೆದಿರತಕ್ಕಂತಹ ಒಂದು ಪಾಪ್ಯುಲರ್ ಲೈನ್. ಐ ಥಿಂಕ್ ಈಗ ಅದು ರೆಲೆವೆಂಟ್ ಅಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಮಕ್ಕಳಿರಲ್ಲವ ಮನೆ ತುಂಬ ಅನ್ನೋ ಮಾತು ಹೋಗ್ಬಿಟ್ಟು ಈಗ ಮಕ್ಕಳು ಮೊದಲು ಆರತಿಗೊಬ್ಬ ಕೀರ್ತಿಗೊಬ್ಬ ಆ ಥರಕ್ಕೆ ಬಂತು. ಈಗ ಆರತಿಗಾದರೂ ಇರಲಿ, ಕೀರ್ತಿಗಾದರೂ ಇರಲಿ, 2 ಮಕ್ಕಳು ಅನ್ನೋ ಥರಕ್ಕೆ ಸಮಾಧಾನ ಪಟ್ಕೊಳ್ತಾ ಇದ್ವಿ. ಈಗ ಹೆಚ್ಚಿನ ಪೋಷಕರು ತಮ್ಮಷ್ಟಕ್ಕೆ ಡಿಸೈಡ್ ಮಾಡಿರೋರು ಹೆಚ್ಚು, ನನಗೆ ಒಂದೇ ಮಗು ಸಾಕು ಅಂತ. ಕೆಲವರು ಸಲಹೆ ಕೇಳಕ್ಕೆ ಬರ್ತಾರೆ, ನನಗೆ ಒಂದೇ ಮಗು ಸಾಕು ಆ್ಯಕ್ಚುಲಿ, ಆದರೆ ನನ್ನ ಮಗನಿಗೆ ಅಮ್ಮ ನಂಗೆ ತಮ್ಮನೋ ತಂಗಿನೋ ಬೇಕು ಅಂತ ತುಂಬ ಹಠ ಮಾಡ್ತಾನೆ. ಸೊ ಅವನಿಗೇನಾದ್ರು ತೊಂದರೆ ಆಗ್ತದಾ, ನಾವು ಇನ್ನೊಂದು ಮಗು ಮಾಡ್ಕೊಳ್ಬೇಕಾ ಅಂಥೇಳಿ ಸಲಹೆ ಕೇಳಲಿಕ್ಕೂ ಬರ್ತಾರೆ. ಆ್ಯಕ್ಚುಲಿ ಆ ಪೋಷಕರ ನಿರ್ಧಾರಕ್ಕೆ ನಮ್ಮ ಗೌರವ ಇದ್ದೇ ಇದೆ. ಖಂಡಿತವಾಗಿ ಅವ್ರು ಏನು ನಿರ್ಧಾರ ತಗೊಳ್ಳಿ, ಯಾಕಂದ್ರೆ ಅವರವರ ಅಗತ್ಯ, ಅವರ ಬದುಕು, ಅವರ ನಿರ್ಧಾರಗಳು ಅವರದ್ದೇ, ಅದಕ್ಕೆ ನನ್ನ ಗೌರವ ಇದ್ದೇ ಇರುತ್ತೆ. ನನ್ನನ್ನು ಸಲಹೆ ಕೇಳಿದಾಗ ಖಂಡಿತವಾಗಿ ನಾನು 2 ಮಕ್ಕಳಿಗೆ ಸಲಹೆ ನೀಡ್ತೇನೆ. ನೀವು ಇನ್ನೊಂದು ಮಗುವನ್ನು ಮಾಡ್ಕೊಳ್ಳಿ, ಅವ್ರಿಗೂ ಒಂದು ಮಗುಗೆ ಇನ್ನೊಂದು ಮಗು ಜೊತೆಗಾರನಾಗಿರಲಿ, ಬೆಳೆಯುವಾಗ ಜೊತೆಗಾರರು ಮುಂದೆ
ಅವ್ರಿಗೆ ಒಂದು ಪೇರೆಂಟ್ಸ್ ಬೆಳೀತಾ ಬೆಳೀತಾ ಒಂದು ಸಣ್ಣ ಗ್ಯಾಪ್ ಪೇರೆಂಟ್ಸ್ ಜೊತೆಗೆ ಶುರು ಆಗ್ತದೆ. ಸಿಬ್ಲಿಂಗ್ಸ್ ಜೊತೆಗೆ ತುಂಬ ಅವರ ಭಾವನೆಗಳನ್ನು, ಭಾವನಾತ್ಮಕ ಸಪೋರ್ಟಿಗೆ ಅವರು ಇರ್ತಾರೆ. ಜೊತೆಗೆ ನಂತರದ ದಿನಗಳಲ್ಲಿ ಅವರ ಮಕ್ಕಳು, ಇವರ ಮಕ್ಕಳು, ಅವರಿಗೆ ಲೈಕ್ ಫಸ್ಟ್ ಕಸಿನ್ಸ್ ಥರಕ್ಕೆ ಒಂದು, ಇಲ್ಲಾಂದರೆ ಆ ನಂಟೆ, ನಮ್ಮ ಮಗುವಿಗೆ ಚಿಕ್ಕಪ್ಪ ಇಲ್ಲ, ನಮ್ಮ ಮಗುವಿಗೆ ಚಿಕ್ಕಮ್ಮ ಇಲ್ಲ, ನಮ್ಮ ಮಗುವಿಗೆ ಅತ್ತೆ ಇಲ್ಲ, ನಮ್ಮ ಮಗುವಿಗೆ ಮಾವ ಇಲ್ಲ ಅನ್ನುವ ಒಂದು ವಾತಾವರಣ. ಮೊದಲೆಲ್ಲ ಇಟ್ ರಿಕ್ವೈರ್ಸ್ ಎ ವಿಲೇಜ್ ಟು ರೈಸ್ ಎ ಚೈಲ್ಡ್ ಅಂತ ಹೇಳ್ತಾ ಇದ್ವಿ. ಆಮೇಲೆ ಆ ಮನೆಯಲ್ಲಿ ಅಟ್ಲೀಸ್ಟ್ ಚಿಕ್ಕಪ್ಪ ದೊಡ್ಡಪ್ಪ, ಅತ್ತೆ ಮಾವ, ದೊಡ್ಡಪ್ಪ ದೊಡ್ಡಮ್ಮ ಇಷ್ಟೆಲ್ಲ ಇರ್ತಿತ್ತು. ಈಗ ಅದನ್ನು ಕಡಿಮೆ ಮಾಡ್ತಾ ಸಂಬಂಧಗಳು ತುಂಬ ಕಡಿಮೆ ಆಗಿಬಿಡುತ್ತೆ. ಅಫ್ಕೋರ್ಸ್ ಇಟ್ ವಿಲ್ ಓಪನ್ ಎ ಡಿಬೇಟ್. ನಾವು ಒಂದು ಮಗು ಸಾಕ, 2 ಮಗು ಬೇಕಾ, ಯಾಕಂದರೆ ಮಕ್ಕಳೇ ಬೇಡಪ್ಪ ನಾವು ಆರಾಮಾಗಿರ್ಬೇಕು ಅಂದ್ಕೊಂಡಿದ್ದೀವಿ ಅನ್ನೋರ ಸಂಖ್ಯೆ ಏನು ಈಗ ಅಷ್ಟೊಂದು ಕಡಿಮೆ ಇಲ್ಲ. ಹಾಗಾಗಿ ಮಗುವನ್ನು ಮಾಡ್ಕೊಳ್ಳುವಂಥದ್ದು ಪ್ರತಿಯೊಬ್ಬರ ನಿರ್ಧಾರ ಅಂತ ಹೇಳಿ ನನ್ನನ್ನು ಸಲಹೆ ಕೇಳಿದ್ದಕ್ಕೆ 2 ಮಕ್ಕಳು ಖಂಡಿತವಾಗೂ ಮಾಡಿಕೊಳ್ಳಿ ಅನ್ನೋದೇ ನನ್ನ ಸಲಹೆ. ಓಕೆ, ವೆರಿ ನೈಸ್. ಓಕೆ ಸರ್, ಕಾರ್ಯಕ್ರಮದ ಕೊನೆಯ ಭಾಗ ರ್ಯಾಪಿಡ್ ರೌಂಡ್. ಸೊ ರ್ಯಾಪಿಡ್ ರೌಂಡಲ್ಲಿ ಗೊತ್ತಲ್ಲ, ರ್ಯಾಪಿಡ್ ರೌಂಡ್ ನಿಯಮಗಳು ಏನು ಅಂತ ಒಂದು ವರ್ಡಲ್ಲಿ ಅಥವಾ ಒಂದು ಸೆಂಟೆನ್ಸಲ್ಲಿ ಆನ್ಸರ್ ಮಾಡಬೇಕು. ಇದು ಕೂಡ ಮಕ್ಕಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳೇ ಆಗಿದೆ. ಸರ್, ಪ್ರಶ್ನೆ 1, ಮಕ್ಕಳ ಮೆಂಟಲ್ ಹೆಲ್ತ್ ಅಂದರೆ ಏನು? ಚಿಕ್ಕದಾಗಿ ಹೇಳ್ಬೇಕಂದ್ರೆ ಮಕ್ಕಳು ಖುಷಿಯಾಗಿರಬೇಕು. ಓಕೆ, ಹಾಂ. ಯಾವ ವಯಸ್ಸಿಂದ ಮೆಂಟಲ್ ಹೆಲ್ತ್ ಇಶ್ಯೂ ಶುರು ಆಗ್ಬೋದು ಮಕ್ಕಳಲ್ಲಿ? ಮೆಂಟಲ್ ಹೆಲ್ತ್ ಇಶ್ಯೂಸ್ ಈಗ ಭಯ, ಬೇಜಾರು, ಆತಂಕ ಎಲ್ಲ ಸಣ್ಣ ಮಕ್ಕಳಲ್ಲೂ ನಾವು ನೋಡ್ತೇವೆ. ಆದರೆ ಅದು ಈ ಸಮಯ ಸುದೀರ್ಘವಾಗಿ ಇದ್ದಾಗ ತುಂಬಾ ಹಠ ಮಾಡ್ತಾ ಇದೆ ಮಗು, ನಿದ್ರೆ ತುಂಬ ದಿನಗಳೇ ಮಾಡ್ತಾ ಇಲ್ಲ, ಊಟ ಸರಿಯಾಗೇ ಮಾಡ್ತಿಲ್ಲ, ಆ ಸಿವಿಯಾರಿಟಿ ನಮಗೆ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಸೊ ತೊಂದರೆಗಳು ಚಿಕ್ಕ ವಯಸ್ಸಿನಿಂದನೇ ನಾವು ಗಮನಿಸ್ಬೋದು. ಓಕೆ, ಇನ್ನು ಮಗು ಮೌನವಾಗಿದ್ದರೆ ಪೇರೆಂಟ್ಸ್ ವರಿ ಮಾಡಬೇಕಾ? ಕೇವಲ ಮೌನವಾಗಿದ್ದರೆ ವರಿ ಮಾಡಬೇಕಾಗಿಲ್ಲ. ತುಂಬ ಆ್ಯಕ್ಟಿವ್ ಆಗಿದ್ದ ಮಗು ಮೌನ ಆಗಿಬಿಟ್ಟಿದೆ ಅಂದ ತಕ್ಷಣ ನಾವು ವರಿ ಮಾಡಬೇಕಾಗ್ತದೆ. ಒಂದು 3 ವರ್ಷ 5 ವರ್ಷ ಆಗ್ತಾ ಇದೆ ಮಗು, ಅಂದರೆ ಈ 3 ವರ್ಷ ತುಂಬ ಜಾಸ್ತಿ ಆಯಿತು, 2 ವರ್ಷದ ಒಳಗೆ ಮಗು ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ, ಶಬ್ದಗಳನ್ನು ಬಳಸ್ತಾ ಇಲ್ಲ ವಯಸ್ಸಿಗೆ ತಕ್ಕ ಹಾಗೆ, ತಾಯಿ ಹತ್ರನೂ ಮುಖಕ್ಕೆ ಮುಖ ಕೊಟ್ಟು ನೋಡ್ತಾ ಇಲ್ಲ, ಸಾಮಾಜಿಕ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ತಿಲ್ಲ ಅಂದಾಗ ಗಮನಿಸಬೇಕಾಗ್ತದೆ. ಓಕೆ, ಇನ್ನು ಮೊಬೈಲ್ ಅಡಿಕ್ಷನ್ ಮಕ್ಕಳ ಮೇಲೆ ಏನು ಪರಿಣಾಮ? ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಬಟ್ ಒಂದು ಸೆಂಟೆನ್ಸಲ್ಲಿ ಕಡಿಮೆ ಮಾಡಿ. ಎಸ್. ಲರ್ನಿಂಗ್ ಡಿಫಿಕಲ್ಟಿ ಅಂದರೆ ಲೇಝಿ ಅಂತ ಅರ್ಥನಾ? ಖಂಡಿತ ಇಲ್ಲ. ಲರ್ನಿಂಗ್ ಡಿಫಿಕಲ್ಟಿ. ನಾನು ಆಗಲೇ ನ್ಯೂರೋ ಡಿಫರೆಂಟ್ ಅಂತ ಮಕ್ಕಳ ಬಗ್ಗೆ ಹೇಳಿದ್ನಲ್ವ. ಸೊ ಅವರ ಮಿದುಳು ವಿಭಿನ್ನವಾಗಿದೆ. ನನಗೆ 12 ಕಾಣಿಸುವಂಥದ್ದು ಅವನಿಗೆ 21 ಕಾಣಿಸುತ್ತೆ, ನನಗೆ ಬಿ ಕಾಣಿಸುವಂಥದ್ದು ಅವನಿಗೆ ಡಿ ಕಾಣಿಸುತ್ತೆ, ನನಗೆ ಎಮ್ ಕಾಣಿಸೋದು ಅವನಿಗೆ ಡಬ್ಲ್ಯೂ ಕಾಣಿಸುತ್ತೆ. ಆದರೆ ನಾನು ಸರಿ ಅವನು ತಪ್ಪು ಅಂತ ಹೇಗೆ ಹೇಳ್ಕೊಳ್ತೀನಿ? ಹಾಗಾಗಿ ಅವರು ಓರಲಿ ಚೆನ್ನಾಗಿದ್ದಾರೆ, ಚುರುಕಾಗಿದ್ದಾರೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಚೆನ್ನಾಗಿದ್ದಾರೆ, ಕೇವಲ ಬರವಣಿಗೆಗೆ ಸಂಬಂಧಪಟ್ಟ ಹಾಗೆ ಅವ್ರು ಹಿಂದೆ ಉಳಿತಾರೆ ಅಷ್ಟೇ. ಓಕೆ, ಇನ್ನು ಸ್ಕೂಲ್ ಪ್ರೆಷರ್ ಮಕ್ಕಳಿಗೆ ಎಷ್ಟು ಸ್ಟ್ರೆಸ್ ಕೊಡುತ್ತೆ? ದುರದೃಷ್ಟವಶಾತ್ ಹೆಚ್ಚು ಕೊಡ್ತಾ ಇದೆ. ಆದರೆ ಶಾಲೆ ಮತ್ತು ಪೋಷಕರು ಒಟ್ಟಾಗಿ ನಾವು ಸಹಕರಿಸಿದರೆ ಅಲ್ಲಿ ಆಟಗಳಿಗೆ ಹೆಚ್ಚು ಒತ್ತು. ಈ ರೀಸಸ್ ಟೈಮ್ ಏನಿದೆ ಅದನ್ನು ಕಟ್ ಮಾಡ್ತಾ ಇದ್ವಿ, PT ಪೀರಿಯಡನ್ನು ಕ್ಯಾನ್ಸಲ್ ಮಾಡಿ ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತಾಯಿದ್ವಿ, ಮ್ಯೂಸಿಕ್ ಪೀರಿಯಡನ್ನು ಕ್ಯಾನ್ಸಲ್ ಮಾಡಿ ಮ್ಯಾಥ್ಸ್ ಪೀರಿಯಡ್ ಮಾಡ್ತಾಯಿದ್ವಿ. ಇದೆಲ್ಲ ತಪ್ಪುಗಳು ಮಾಡದೆ ಎಲ್ಲದಕ್ಕೂ ಅವಕಾಶ. ಈ ಮುಂದೆ ಎಲ್ಲ ಮೊದಲು ಕೆಲವು ದಶಕಗಳ ಹಿಂದೆ ನಿದ್ದೆಗೂ ಸಮಯ ಇರ್ತಿತ್ತಂತೆ. ಈಗ ನಿದ್ದೆಗಂತೂ ಬಿಡಿ, ಮಕ್ಕಳು ಮಲಗಲ್ಲ ಅಂತ ಇಟ್ಕೊಳ್ಳೋಣ, ಆದರೆ PT ಪೀರಿಯಡ್ ಇರಲೇಬೇಕು, ಆಟದ ಪೀರಿಯಡ್ ಇರಲೇಬೇಕು, ಮ್ಯೂಸಿಕ್ಕು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, NSS, NCC ಇದೆಲ್ಲದಕ್ಕೂ ಅವಕಾಶ ಇದ್ದಾಗ ಕಲಿಕೆ ಜೊತೆಗೆ ಅವ್ರಿಗೆ ಸ್ಟ್ರೆಸ್ಸೇ ಅನಿಸಲ್ಲ. ಮನೆಗೆ ಬಂದರೆ ಖುಷಿಯಾಗೇ ಇರ್ತಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ. ಓಕೆ, ಪೇರೆಂಟ್ಸ್ ಬ್ಯುಸಿ ಇರ್ತಾರೆ, ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಮಕ್ಕಳನ್ನ ಸಿಕ್ಕ ಕ್ಲಾಸಿಗೆ ಹಾಕೋದು ಎಷ್ಟು ಸರಿ? ಇದು ಅಷ್ಟೇ ಡೇಂಜರು. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಹಾಕಬೇಕು, ಖುಷಿಯಿಂದ ಹಾಕಬೇಕು, ಮಗು ಖುಷಿ ಪಡಬೇಕು. ನಾನು ಭರತನಾಟ್ಯ ಕಲಿಬೇಕಿತ್ತು, ನನ್ನ ಮಗಳಾದರೂ ಕಲೀಲಿ ಅಂತ ಹಾಕೋದು ಬೇಡ. ನನಗೆ ಟೆನ್ನಿಸ್ ಆಡಬೇಕು ಅಂತಿತ್ತು, ನನ್ನ ಮಗನನ್ನು ಟೆನ್ನಿಸ್ ಪ್ಲೇಯರ್ ಮಾಡಿಯೇ ತೀರ್ತೇನೆ ಅಂತ ಹಾಕೋದು ಬೇಡ. ಮಗುವಿನ ಆಸಕ್ತಿ ನೋಡಿಕೊಂಡು, ಮಗುವಿನ ಆಸಕ್ತಿ ಮತ್ತು ಟೂ ಮೆನಿ ಥಿಂಗ್ಸ್. ಈಗ ಸೋಮವಾರ ಒಂದು ಕ್ಲಾಸ್, ಮಂಗಳವಾರ ಒಂದು ಕ್ಲಾಸ್, ಥರ್ಸ್ಡೇ ಒಂದು ಕ್ಲಾಸ್, ಶುಕ್ರವಾರ ಒಂದು ಕ್ಲಾಸು, ಶನಿವಾರ ಒಂದು ಕ್ಲಾಸು, ಸಂಡೇನೂ ಕ್ಲಾಸಸ್ ಅನ್ನೋ ಥರ ಮಾಡ್ಕೋಬೇಡಿ. ಬ್ರೇಕ್ಸ್ ಕೊಡಿ. ಈಗ ಮಗು ಹೇಳ್ತಮ್ಮ ಇವತ್ತು ನನ್ನ ಕ್ಲಾಸಿಗೆ ಹೋಗಲ್ಲ ಅಂತ, ನೋಡ್ಕೊಳ್ಳಿ ಅವನ ಬೇಸರ ಎಷ್ಟಿದೆ ಏನು ಅಂಥೇಳಿ, ಆಗಾಗ ಗ್ಯಾಪ್ ಕೊಡಿ. ಸೊ ಇಡೀ ವಾರ ಶಾಲೆ ಥರನೇ ಸಂಜೆಯ ಕ್ಲಾಸಸ್ಗಳನ್ನು ಮಾಡೋದು ಬೇಡ. ಈ ಏನೂ ಮಾಡದ ಸಮಯ ವೇಸ್ಟ್ ಅಂತ ಖಂಡಿತ ಅಂದ್ಕೊಳ್ಬೇಡಿ. ಅದು ಮಿದುಳಿನ ಸೃಜನಶೀಲತೆಯ ಒಂದು ಸುಸಂದರ್ಭ. ಮಕ್ಕಳು ಏನೂ ಮಾಡದೇ ಇದ್ದಾಗ ಖಾಲಿ ಇರ್ತಾರಲ್ಲ, ಆವಾಗ ಅವರು ವಿಜ್ಞಾನಿಗಳಾಗೋದು.
ಆಗ ಅವರು ಸಂಶೋಧನೆಗಳು ಮಾಡೋದು. ಸೊ ಅವರಿಗೆ ಬೋರ್ ಆಗಲಿಕ್ಕೆ ಬಿಡಿ, ಬೋರ್ ಆದಾಗ ಅವ್ರ ಅನ್ವೇಷಣೆಗಳನ್ನು ಮಾಡೋದು. ನಿಜ ನಿಜ. ಇನ್ನು ಬುಲ್ಲಿಂಗ್ ಮಗುವಿನ ಮನಸ್ಸಿಗೆ ಹೇಗೆ ಹೊಡೆತ ಕೊಡುತ್ತೆ? ದೊಡ್ಡ ಹೊಡೆತ ಕೊಡ್ತದೆ. ಈಗ ನಾವು ದೊಡ್ಡವರಲ್ಲಿ ಕೊಲೆ ಸುಲಿಗೆ ಬಗ್ಗೆ ಮಾತಾಡ್ಬೋದು, ಆದರೆ ಚಿಕ್ಕ ಮಗುಗೆ ಅವನ ಸ್ನೇಹಿತರೆಲ್ಲ ಅವನಿಗೆ ಬುಲ್ಲಿ ಮಾಡ್ತಾರೆ, ಅವನ ಚಡ್ಡಿ ಜಾರಿಸ್ತಾರೆ, ಅವನಿಗೆ ನಿಕ್ ನೇಮ್ಸ್ ಇಡ್ತಾರೆ, ನೇಮ್ ಕಾಲಿಂಗ್ ಮಾಡ್ತಾರೆ, ಅವ್ರ ತಂದೆ ಬಗ್ಗೆ ಮಾತಾಡ್ತಾರೆ, ತಾಯಿ ಬಗ್ಗೆ ಮಾತಾಡ್ತಾರೆ, ಅವನದು ತಿಂಡಿ ಎಲ್ಲ ಕಿತ್ಕೊಂಡು ತಿಂತಾರೆ. ಅದು ಆ ಮಗುವಿನ ಸಣ್ಣ ವಯಸ್ಸಿನ ಮಗುವಿಗೆ ಅದೊಂದು ದೊಡ್ಡ ಹೊಡೆತ. ಇದ್ರ ಬಗ್ಗೆ ನಾವು ಕಾಳಜಿ ಮಾಡಬೇಕಾಗತ್ತೆ. ಇಷ್ಟು ಹೇಳಿ ನಿಲ್ಲಿಸಲ್ಲ. ಬುಲ್ಲಿ ಮಾಡ್ತಿದ್ದಾನಲ್ಲ, ಈ ಮೈಟ್ ಬಿ ವಿಕ್ಟಿಮ್. ಅವ್ನಿಗೆ ಇನ್ಯಾರೋ ಬುಲ್ಲಿ ಮಾಡಿದ್ದಾರೆ, ಅದನ್ನು ಕಲ್ತ್ಕೊಂಡು ಇನ್ನೊಬ್ರು ಯಾರೋ ಮಾಡ್ತಿದ್ದಾರೆ. ಕೊನೆಯಲ್ಲಿ ಒಂದು ಮಾತು ಹೇಳ್ತೇನೆ, ಮಗುವಿನ ಫಸ್ಟ್ ಬುಲ್ಲಿ ಯಾರು ಅಂತಂದರೆ ಅನ್ಹೀಲ್ಡ್ ಪೇರೆಂಟ್. ಅವರ ಮಾನಸಿಕವಾಗಿ ಸಮಾಧಾನ ಸಮಚಿತ್ತ ಇಲ್ಲದಂತಹ ಪೋಷಕರು ಕೆಲವೊಂದು ಸರಿ ಮಗುವಿಗೆ ಬುಲ್ಲಿ ಆಗಿಬಿಡ್ತಾರೆ. ಈ ಎರಡೂ ಬುಲ್ಲಿಂಗು ಮಗುವಿಗೆ ದೊಡ್ಡ ತೊಂದರೆ ಆಗ್ತದೆ. ಸೊ ಬುಲ್ಲಿಂಗ್ ಬಗ್ಗೆ ಖಂಡಿತ ನಾವು ಗಮನ ಹರಿಸಬೇಕಾದಂಥ ವಿಷಯ. ಓಕೆ, ಇನ್ನು ಫಿಯರ್ ಆ್ಯಂಡ್ ಆ್ಯಂಗ್ಸೈಟಿ ಮಕ್ಕಳಲ್ಲಿ ನಾರ್ಮಲ್ ಅಂತ ಹೇಳ್ಬೋದು, ಬೆಳವಣಿಗೆ ಸಮಯ ಅಂತ ಹೇಳ್ಬೋದು. ಅದು ಮಿದುಳಿನ ಬೆಳವಣಿಗೆ ಸಮಯ. ಅಂದರೆ ಒಂದು ಹಂತದಲ್ಲಿ ಕತ್ತಲೆ ಅಂದರೆ ಭಯ, ಒಂದು ಹಂತದಲ್ಲಿ ಜಿರಳೆ ಅಂದರೆ ಭಯ, ಒಂದು ಹಂತದಲ್ಲಿ ನನ್ನ ಅಪ್ಪ ಅಮ್ಮ ಸತ್ತೋಗ್ಬಿಟ್ರೆ ಅಂತ ಭಯ. ದೇ ವಿಲ್ ಓವರ್ಕಮ್ ಇಟ್. ವಿ ಹ್ಯಾವ್ ಟು ಬಿ ವಿತ್ ದೆಮ್. ಓಕೆ, ಇನ್ನು ಬೆಡ್ ವೆಟ್ಟಿಂಗ್ ಮೆಂಟಲ್ ಪ್ರಾಬ್ಲಮ್ ಸೂಚನೆ. ಬೆಡ್ ವೆಟ್ ಒಂದು 3ರಿಂದ 5 ವರ್ಷದ ಒಳಗೆ ಮಗುವಿಗೆ ಒಂದು ಅವರ ಮೂತ್ರಕೋಶದ ಮೇಲೆ ಶಕ್ತಿ ಬರ್ತದೆ, ನಿಯಂತ್ರಣ ಬರ್ತದೆ. 3ರಿಂದ 5 ವರ್ಷ ದಾಟಿ ಇನ್ನೂ ಮಗು ಮೂತ್ರ ವಿಸರ್ಜನೆ ಮಾಡ್ಕೊಳ್ತಾ ಇದೆ ಅಂತಂದರೆ ಅದಕ್ಕೆ ಅನಿಯಂತ್ರಿತ ಮೂತ್ರ ವಿಸರ್ಜನೆ, ನಾಕ್ಟ್ರೋನಲ್ ಎನರೋಸಿಸ್ ಅಂತ ಹೇಳ್ತೇವೆ. ಅದಕ್ಕೆ ಮೂತ್ರಕೋಶದ ತೊಂದರೆಗಳಿದೆಯಾ ಅಥವಾ ಭಾವನಾತ್ಮಕ ಸಮಸ್ಯೆಗಳಿದೆಯಾ ಅಂತ ನಾವು ಎವಾಲ್ಯುಯೇಟ್ ಮಾಡಬೇಕಾಗ್ತದೆ. ಓಕೆ, ಇನ್ನು ಪನಿಷ್ಮೆಂಟ್ ವರ್ಸಸ್ ಡಿಸಿಪ್ಲಿನ್ ಮಕ್ಕಳಿಗೆ ಯಾವುದು ಉತ್ತಮ? ಡಿಸಿಪ್ಲಿನ್ ಹೆಸರಲ್ಲಿ ಪನಿಷ್ಮೆಂಟ್ ಕೊಡೋದು ತಪ್ಪು. ಡಿಸಿಪ್ಲಿನ್ ಆಗಿರಲಿ. ಇನ್ಫ್ಯಾಕ್ಟ್ ಡಿಸಿಪ್ಲಿನಿನ ಮೀನಿಂಗ್ ಏನು ಗೊತ್ತಾ? ತುಂಬ ಆಶ್ಚರ್ಯ ಆಗುತ್ತೆ. ನಾನು ಇತ್ತೀಚೆಗಷ್ಟೇ ಓದಿದ್ದು, ಡಿಸಿಪ್ಲಿನ್ ಅಂದರೆ ಟು ಟೀಚ್ ಅಂತ. ಆ್ಯಕ್ಚುಲಿ ಡಿಸಿಪ್ಲಿನ್ ಅಂದರೆ ನಾವು ಟು ಪನಿಷ್ ಅಂತ ಮಾಡ್ಕೊಬಿಟ್ಟಿದ್ದೀವಿ. ಕರೆಕ್ಟ್, ಹೌದು. ಸೊ ಎಲ್ಲ ಪೋಷಕರು ಶಿಕ್ಷಕರಲ್ಲಿ ನನ್ನ ವಿನಂತಿ ಏನಂದರೆ, ಡಿಸಿಪ್ಲಿನ್ ಹೆಸರಲ್ಲಿ ಮಕ್ಕಳಿಗೆ ಪನಿಷ್ಮೆಂಟ್ ಆಗೋದು ಬೇಡ. ಅಲ್ಲಿ ಮಕ್ಕಳು ಶಿಸ್ತನ್ನು ಕಲಿಯಲ್ಲ. ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ ನಿಮ್ಮ ಮೇಲಿನ ಭಯದಿಂದ ನೀವು ಹೇಳಿದ ಕೆಲಸ ಮಾಡ್ತಾರೆ. ಅದು ಶಿಸ್ತಲ್ಲ. ಪ್ರೀತಿಯಿಂದ ಕಲಿಸಿ, ಪ್ರೀತಿಯಿಂದ ಮಾಡಲಿ. ಅವರು ತಡವಾಗಿ ಮಾಡಿದರೂ ಚಿಂತೆ ಇಲ್ಲ, ಪರ್ಮನೆಂಟಾಗಿ ಮಾಡೋದನ್ನು ಕಲಿತಾರೆ. ಇಲ್ಲದ್ರೆ ಏನಾಗುತ್ತೆ ಅಂದರೆ ನೀವು ಇದ್ದಾಗ ಮಾತ್ರ ಮಾಡೋದನ್ನು ಕಲಿತಾರೆ, ಭಯಕ್ಕೋಸ್ಕರ ಮಾಡ್ತಾರೆ. ಆ ಕೆಲಸದಲ್ಲಿ ಅವ್ರಿಗೆ ಯಾವತ್ತೂ ಅದು ಶಿಸ್ತು ಅಂತ ಅನಿಸ್ಕೊಳ್ಳೋದಿಲ್ಲ. ಸೊ ಶಿಸ್ತು ಪ್ರೀತಿ ಬಿಟ್ಟು ನಾವು ಕಲಿಸೋಕ್ಕಾಗಲ್ಲ. ಶಿಸ್ತು ಪ್ರೀತಿ ಜೊತೆಗೆ ಬರಲಿ. ಅದು ಅಲ್ಲ ಪ್ರೀತಿ ಮಾಡಿದ್ರೆ ಅವರು ಮಂಗಾಟ ಮಾಡ್ತಾರೆ, ತಲೆ ಮೇಲೆ ಕೂತ್ಕೊಳ್ತಾರೆ, ಅವ್ರ ಜೊತೆಗೆ ಹಾಗೇ ಇರಬೇಕು ಅಂತ ಅಂದ್ಕೊಳ್ಬೋದು ನಾವು. ಆದರೆ ಅದು ಲಾಂಗ್ ಟರ್ಮ್ ಆಗಿ ಉಳಿಯೋದಿಲ್ಲ. ನೀನು ಮತ್ತೆ ನೋಡ್ಕೊಳ್ತೀನಿ, ನೀನು ದೊಡ್ಡವನಾದ್ಮೇಲೆ ನೋಡ್ಕೊಳ್ತೀನಿ ಅನ್ನೋ ರೀತಿಯ ಶಿಸ್ತು ಬೆಳೆಸ್ಕೊಳ್ಬೋದು ಅಂತ ಅನಿಸುತ್ತೆ. ಓಕೆ, ಇಲ್ಲಿಗೆ ರ್ಯಾಪಿಡ್ ರೌಂಡ್ ಕೂಡ ಮುಕ್ತಾಯ ಆಯಿತು. ಸೊ ತುಂಬ ವರ್ತ್ ಟಾಕಿಂಗ್ ಅಂತ ಅನ್ನಿಸ್ತು ಸರ್ ನಿಮ್ಮ ಜೊತೆ. ನನಗೂ ಒಂದಷ್ಟು ವಿಚಾರಗಳು ಗೊತ್ತಿರಲಿಲ್ಲ. ಬಹಳ ವರ್ತ್ ಟಾಕಿಂಗ್, ತುಂಬ ಖುಷಿ ಆಯಿತು. ನನ್ನ ಪಾಡ್ಕಾಸ್ಟಿಗೆ ನಿಜವಾದ ಅರ್ಥ ಬಂತು. ಶ್ರುತಿ ಲಾರಿ ಹೆಸರಿಗೆ ತಕ್ಕಂತೆ ಇವತ್ತೊಂದು ಒಳ್ಳೆ ಪಾಡ್ಕಾಸ್ಟ್ ಆಗಿದೆ. ಆ್ಯಂಡ್ ನನಗೆ ಖುಷಿ ಆಗುತ್ತೆ. ನನಗೆ ಲೈಫ್ ಲಾಂಗ್ ಮೆಮೊರಿಲಿರುತ್ತೆ, ಫಸ್ಟ್ ಎಪಿಸೋಡ್ ಇವ್ರ ಜೊತೆ ಮಾಡಿದ್ದೀನಿ, ಇಷ್ಟು ಚಂದ ಬಂದಿತ್ತು ಕಂಟೆಂಟ್ ಅಂತ. ಆ್ಯಂಡ್ ನೀವು ಹೇಳಿರೋ ವಿಚಾರಗಳು ಬಹಳ ಪ್ರಸ್ತುತ ಇದೆ, ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂಥ ವಿಚಾರ. ನೀವು ಆಫ್ ದ ಕ್ಯಾಮ್ರಾ ನನ್ನ ಜೊತೆ ಮಾತಾಡ್ತಾ ಇದ್ರಿ, ಯಾಕೆ ನೀವು ಮಕ್ಕಳ ಬಗ್ಗೆನೇ ಪೇರೆಂಟ್ ಬಗ್ಗೆನೇ ನೀವು ಬುಕ್ಸ್ ಬರೀತೀರಿ ಅಂತ ಹೇಳಿದಾಗ ಹೇಳಿದ್ರಿ. ಏನು ಹೇಳಿದ್ರಿ ಸರ್ ನೀವು? ಅಂದರೆ ಇವತ್ತಿನ ದಿನಕ್ಕೆ ಪೋಷಕರಿಗೂ ಸಹಾಯ ಬೇಕು, ಮಕ್ಕಳಿಗೂ ಸಹಾಯ ಬೇಕು, ಹದಿಹರೆಯದಲ್ಲಿರೋರಿಗೂ ಸಹಾಯ ಬೇಕು. ಸೊ ಆ್ಯಕ್ಚುಲಿ ಈ ಪೇರೆಂಟಿಂಗ್ ಅನ್ನೋದು ನಾವು ಗಮನ ಕೊಡಲಾರದ ಒಂದು ವಿಷಯ ಅಲ್ವಾ? ಪೇರೆಂಟಿಂಗ್ ಬಗ್ಗೆ ಯಾರು ಚರ್ಚೆನೇ ಮಾಡ್ತಿರಲಿಲ್ಲ. ಅದು ಇನ್ಫ್ಯಾಕ್ಟ್ ಈ ಗುಜರಾತಲ್ಲಿ ನಮ್ಮ ಸ್ನೇಹಿತರೆಲ್ಲ ಒಂದು ಪೇರೆಂಟಿಂಗ್ ಫಾರ್ ಪೀಸ್ ಅಂತ ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾರೆ. ಪೇರೆಂಟಿಂಗ್ ಫಾರ್ ಪೀಸ್ ಅಂದರೆ ಒಂದು ಮನೆಯಲ್ಲಿ ನಾವು ಉತ್ತಮವಾಗಿ ಪೇರೆಂಟಿಂಗ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ನೆಮ್ಮದಿ ಇದೆ, ಅದು ಪಕ್ಕದ ಮನೆಗೆ ಪಸರಿಸುತ್ತೆ, ನಮ್ಮ ಊರಿಗೆ ಪಸರಿಸುತ್ತೆ, ನಮ್ಮ ನಾಡಿಗೆ ಪಸರಿಸುತ್ತೆ. ಒಂದು ಮನೆಯಲ್ಲಿ ಪ್ರೀತಿಯಿಂದ ನಡೆಯುವ ಪೇರೆಂಟಿಂಗು ವಿಶ್ವದಾದ್ಯಂತ ಶಾಂತಿಯನ್ನು ಪಸರಿಸುತ್ತೆ. ಸೊ ಪೇರೆಂಟಿಂಗ್ ಚೆನ್ನಾಗಿ ಮಾಡಿಕೊಂಡ್ರೆ ನಮಗೆ ಸಮಾಜದಲ್ಲಿ ಕ್ರೈಮ್ ರೇಟ್ ಕಡಿಮೆ, ಕಾನೂನು ಸುಭದ್ರತೆಗೆ ಹೆಚ್ಚು ಅವಕಾಶ ಸಿಗುತ್ತೆ, ಶಿಸ್ತನ್ನು ನಮ್ಮ ಮಕ್ಕಳಲ್ಲಿ ಕಲಿಬೋದು, ಕರಪ್ಷನ್ ಕಡಿಮೆ ಆಗುತ್ತೆ. ಒಂದು ಕನಸಿನ ದೇಶ, ಕನಸಿನ ವಿಶ್ವ ಕಟ್ಟಬಹುದು ಅಂದರೆ ಅದು ನಮ್ಮ ಮನೆಯಿಂದ ಪ್ರಾರಂಭ ಆಗ್ತದೆ. ಈಗ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಬೈಗುಳ, ಹೊಡೆತ, ಪೆಟ್ಟು ತಿಂದು ಬೆಳೀತಾ ಇದ್ದಾರೆ. ಅವರು ಅದನ್ನು ಇನ್ಯಾರದೋ ಮೇಲೆ ಹಾಕಬೇಕಲ್ಲ. 20 ವರ್ಷದ ನಂತರ ಅವನ ಹೆಂಡತಿ ಮೇಲೆ ಹಾಕ್ತಾನೆ, ಅವನ ಗಂಡನ ಮೇಲೆ ಹಾಕ್ತಾನೆ,
ಅವನ ಮಗುವಿನ ಮೇಲೆ ಹಾಕ್ತಾನೆ. ಎಲ್ಲೋ ಒಂದು ಕಡೆ ಟ್ರಾನ್ಸ್ಫರ್ ಆಗಬೇಕಲ್ಲ ಎನರ್ಜಿ. ಕರೆಕ್ಟ್. ಸೊ ಅಲ್ಲಿ ಈ ಹಿಂಸೆ ಇಲ್ಲಿ ಶುರುವಾದದ್ದು ಇನ್ನೆಲ್ಲೋ ಹೋಗಿ ತಲುಪುತ್ತೆ. ನಾನು ಶಿಕ್ಷಕನಾಗಿದ್ದರೆ ನನ್ನ ವಿದ್ಯಾರ್ಥಿಗಳ ಮೇಲೆ ತಲುಪುತ್ತೆ, ನಾನು ಚಾಲಕ ಆಗಿದ್ದರೆ ನನ್ನ ಪ್ಯಾಸೆಂಜರ್ಸ್ ಮೇಲೆ ತಲುಪುತ್ತೆ, ನಾನು ರೈಡ್ ಮಾಡ್ಕೊಂಡು ಹೋಗ್ತಿದ್ರೆ ನನ್ನ ಕೋ ಪ್ಯಾಸೆಂಜರ್ಸ್ ಮೇಲೆ ನಾನು ಕಿರ್ಚಾಡ್ತೇನೆ. ಸೊ ಈ ಪೇರೆಂಟಿಂಗ್ ಎಷ್ಟು ಮುಖ್ಯ ಅಂತಂದರೆ ಖಂಡಿತವಾಗಿ ನಾವು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟಿಲ್ಲ. ಇನ್ನು ಮೇಲಾದರೂ ಈ ಕಾನ್ಷಿಯಸ್ ಪೇರೆಂಟಿಂಗ್ ಮಾಡೋದ್ರ ಮೂಲಕ ಮದ್ಯ ಮಾದಕ ವ್ಯಸನಗಳ ತೊಂದರೆಗಳು, ಕಾನೂನು ಸುವ್ಯವಸ್ಥೆಗೆ ಅಡ್ಡಿ ಬರುವಂಥ ತೊಂದರೆಗಳು, ಭ್ರಷ್ಟಾಚಾರದಂಥ ಸಮಸ್ಯೆಗಳು ಎಲ್ಲದಕ್ಕೂ ಇದು ಒಂದು ಬೀಜ ಮಂತ್ರ ಆಗ್ಬೋದು ಅಂತ ನನ್ನ ಅನಿಸಿಕೆ. ಬ್ಯೂಟಿಫುಲ್ ಸರ್, ತುಂಬ ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಎಲ್ಲದಕ್ಕೂ ಮೂಲ ಪೇರೆಂಟಿಂಗ್ಗೆ, ಅಲ್ಲೇ ಸರಿ ಮಾಡಿಕೊಂಡ್ರೆ ಎಲ್ಲದನ್ನು ಬೇರಿಂದಲೇ ನಾವು ಕಿತ್ತು ತೆಗೆದು ಬಿಡ್ಬೋದು ಅನ್ನೋದನ್ನು ತುಂಬ ಚೆಂದ ಎಕ್ಸ್ಪ್ಲೈನ್ ಮಾಡಿದ್ರಿ ನೀವು. ತುಂಬ ಥ್ಯಾಂಕ್ ಯು ಸರ್ ನನ್ನ ಜೊತೆ ಬಂದು ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಆ್ಯಂಡ್ ಸರ್ ಇಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರದ್ದು 12 ಬುಕ್ಸ್ ಇದೆ. ಆ 12 ಬುಕ್ಸನ್ನು ನಾನು ಡಿಸ್ಪ್ಲೇ ಮಾಡ್ತೀನಿ ಸ್ಕ್ರೀನ್ ಮೇಲೆ. ಇವುಗಳು ಸರ್ ಬರೆದಿರೋ ಬುಕ್ಸ್ಗಳು. ಸೊ ಇನ್ನಷ್ಟು ತಿಳ್ಕೊಬೇಕು ಅಂದರೆ ಈ ಪುಸ್ತಕಗಳನ್ನು ಬೈ ಮಾಡಿ ಓದ್ಕೊಳ್ಳಿ, ನಿಮ್ಮ ಜ್ಞಾನವನ್ನು ಹೆಚ್ಚಾಗಿಸ್ಕೊಳ್ಳಿ. ಅದ್ರ ಜೊತೆ ಸರ್ಗೂ ಒಂದು ಸ್ವಲ್ಪ ಸಪೋರ್ಟ್ ಆದಾಗುತ್ತೆ. ವೆಲ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಓಕೆ, ವೆಲ್, ಇವತ್ತಿನ ಎಪಿಸೋಡನ್ನು ನಾವು ಮುಗಿಸ್ತಾ ಇದ್ದೀವಿ. ನಮ್ಮನ್ನು ಇಷ್ಟು ಚಂದ ಮಾಡಿ ತೋರಿಸಿದ್ದು, ಕಂಟೆಂಟನ್ನು ಚಂದ ಶೂಟ್ ಮಾಡಿರೋರು ನಮ್ಮ ಪ್ರಸಾದ್ ಸುವರ್ಣ ಸರ್. ಥ್ಯಾಂಕ್ ಯು ಪ್ರಸಾದ್ ಸುವರ್ಣ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಗೆಸ್ಟ್ ಜೊತೆ ಮತ್ತೆ ನಿಮ್ಮ ಜೊತೆ ಹಾಜರಾಗ್ತೀನಿ. ಸೊ ಬಾಯ್ ಬಾಯ್.